ಒಂದು ಬಟ್ಲು ಕೊಬ್ಬರಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 5-6 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುಟಾಣಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೊಳಿಸಿ. 1 ಉಳ್ಳಾಗಡ್ಡಿ ತೆಳ್ಳಗೆ ಉದ್ದಗೆ ಹೆಚ್ಚಿಕೊಳ್ಳಬೇಕು, 2 ಟೊಮಾಟಿಯನ್ನು ಉದ್ದಗೆ ಹೆಚ್ಚಿಕೊಳ್ಳಬೇಕು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಲ್ಲ ಮತ್ತು ಸಾಂಬಾರ್ ಮಸಾಲೆಯನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡಿರ್ತೇವೆ. ಇದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಾಸಿಕೊಳ್ಳಬೇಕು. ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆಯನ್ನು ಹಾಕಬೇಕು. ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವನ್ನು ಹಾಕಬೇಕು. ಹೆಚ್ಚಿಟ್ಟುಕೊಂಡಿರುವ ಟೊಮಾಟಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಮೆತ್ತಗಾಗುವವರೆಗೂ ಟೊಮಾಟಿಯನ್ನು ಫ್ರೈ ಮಾಡಿಕೊಳ್ಳಬೇಕು. ಈ ಥರ ಹಣ್ಣಗೆ ಆಗಿರಬೇಕು ಟೊಮಾಟಿ, ಆ ಥರ ಮಾಡಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ನಿಮ್ಮ ಮನೆಯಲ್ಲಿ ಎಷ್ಟು ತಿಂತಾರೋ ಅದರ ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು. ಮನೆಯಲ್ಲೇ ಮಾಡಿಟ್ಟಿರುವ ಮಸಾಲೆಯಲ್ಲಿ ಖಾರ ಇರುತ್ತೆ, ಸೊ ಹಾಗಾಗಿ ನಾವು ಖಾರವನ್ನು ಸ್ವಲ್ಪ ಹಾಕ್ತೀವಿ. ಮಸಾಲೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ. ಉಳಿದಿರುವ ಐಟಮ್ಸ್ಗೆ 1-2 ಚರಿಗೆ ನೀರನ್ನು ನಾನು ಹಾಕಿದ್ದೇನೆ. ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳುತ್ತಿದ್ದೇನೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಂಬಾರ್ ಮಸಾಲ ಹೀಗಾಗಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು.